ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ಸ್ವಲ್ಪ ಸಮಯ ದೇವರ ಪಾದ ಸನ್ನಿಧಿಯಲ್ಲಿ ಕುಳಿತು ಆಸಕ್ತಿಯಿಂದ ದೇವರು ನಮಗೋಸ್ಕರವಾಗಿ ಬರೆಸಿಕೊಟ್ಟಿರುವಂತಹ ಸತ್ಯವೇದ ಮೂಲಕವಾಗಿ ಕೆಲವೊಂದು ಪ್ರಾಮುಖ್ಯತೆ ಸಂಗತಿಗಳನ್ನು ಇವತ್ತು ನಾವೆಲ್ಲರೂ ಕೂಡ ಧ್ಯಾನಿಸುವಂತಹ ಪ್ರಯತ್ನವನ್ನು ಮಾಡೋಣ. ಈ ಒಂದು 6ನೇದು ಭಾಗವಹಿಸಿ ನಿಮ್ಮೆಲ್ಲರಿಗೂ ಲೋಕರಕ್ಷಕನಾಗಿರುವ ಯೇಸು ಕ್ರಿಸ್ತರ ಸರ್ವಶ್ರೇಷ್ಠವಾದ ಹೆಸರಿನಲ್ಲಿ ನನ್ನ ಪ್ರೀತಿಯಿಂದ ವಂದಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಉನ್ನತವಾಗಿ ಆಶೀರ್ವದಿಸಿ ಹಾಗೆ ಅಭಿವೃದ್ಧಿಪಡಿಸಲಿ. ಆಮೇಲೆ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತು ನಾವು ಸತ್ಯವೇದ ಮೂಲಕವಾಗಿ ನಮ್ಮ ಜೀವನಕ್ಕೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವ ಒಂದು ಆತ್ಮೀಯ ಸತ್ಯವನ್ನ ನಾವೆಲ್ಲರೂ ಕೂಡ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಅದೇನಂತ ಹೇಳಿದ್ರೆ, ರಿಸ್ಟೋರೇಷನ್ ಅಂದ್ರೆ ತಿರುಗಿ ಕಟ್ಟಲ್ಪಡುವಿಕೆ, ಪುನಃಸ್ಥಾಪಿಸುವಂತಹ ಒಂದು ಕಾರ್ಯ, ಉಜ್ಜೀವಿಸ ಮಾಡುವಂಥದ್ದು. ಇದನ್ನ ರಿಸ್ಟೋರೇಷನ್ ಎಂಬುದಾಗಿ ಕರೀತಾರೆ. ಈ ವಿಷಯದ ಕುರಿತಾಗಿ ಇವತ್ತು ನಾವು ಸ್ವಲ್ಪ ಸಮಯ ಧ್ಯಾನಿಸುವಂತಹ ಪ್ರಯತ್ನವನ್ನು ಮಾಡೋಣ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಸಮಾಜದಲ್ಲಿ ನೋಡುವಾಗ ಅನೇಕರ ಜೀವಿತಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ಅನೇಕರು ಅನೇಕ ಸಂಗತಿಗಳಲ್ಲಿ ಬಿದ್ದು ಹೋಗಿದ್ದಾರೆ. ಪ್ರಿಯರೇ, ಪಾಪಗಳಲ್ಲಿ, ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ ಮುಳುಗಿ ಹೋಗಿ ತಾವು ತೆಗೆದುಕೊಂಡ ತಪ್ಪಾದ ನಿರ್ಣಯಗಳ ಮೂಲಕವಾಗಿ ಅಥವಾ ಜೀವನದಲ್ಲಿ ಬರುವಂತಹ ವಿಫಲತೆಗಳ ಮೂಲಕವಾಗಿ ಬರುವಂತಹ ಕಷ್ಟ, ದುಃಖ, ವೇದನೆಗಳ ಒಂದು ವಿಷಯಗಳಲ್ಲಿ ಅನೇಕರು ಇವತ್ತು ಬಿದ್ದು ಹೋಗಿದ್ದಾರೆ. ಪ್ರಿಯರೇ, ಅನೇಕರು ಇವತ್ತು ಬಿದ್ದು ಹೋದ ಸ್ಥಿತಿಯಲ್ಲಿ ಅವರ ಜೀವಿತಗಳು ಇವತ್ತು ಕಾಣಿಸ್ಕೊಳ್ತಾ ಇದ್ದಾವೆ. ಇವರು ದೇವರಿಗೂ ಕೂಡ ದೂರವಾಗಿ ಬಹಳಷ್ಟು ಒಂದು ವೇದನೆಯ ಸ್ಥಿತಿಯಲ್ಲಿ ಇವತ್ತು ಜಗತ್ತಿನ ಅನೇಕರು ಈ ಸ್ಥಿತಿಯಿರೋದನ್ನ ನಾವು ಗಮನಿಸಬಹುದು. ಪ್ರಿಯರೇ, ಇವತ್ತು ಈ ಸಂದೇಶದ ಮೂಲಕವಾಗಿ ನಮ್ಮ ಜೀವನದಲ್ಲಿ ಬರುವ ಅನೇಕ ಸಮಸ್ಯೆಗಳ ಮೂಲಕವಾಗಿ ಬಿದ್ದು ಹೋಗಿರುವಂತ ಒಬ್ಬ ವ್ಯಕ್ತಿ, ಕುಸಿಯಲ್ಪಟ್ಟಿರುವಂತ ಒಬ್ಬ ವ್ಯಕ್ತಿ ಹೇಗೆ ಮತ್ತೆ ತನ್ನ ಜೀವಿತವನ್ನು ಕಟ್ಟಿಕೊಂಡು ಎದ್ದು ನಿಲ್ಲಬಹುದು, ಹೇಗೆ ತನ್ನ ಜೀವನದ ರಿಸ್ಟೋರೇಷನ್ ಅನ್ನ ಆತನು ಅನುಭವಿಸಬಹುದು ಎಂಬುವಂತ ವಿಷಯಗಳನ್ನ ಬೈಬಲ್ ವಾಕ್ಯಗಳ ಆಧಾರದ ಮೇಲೆ ಇವತ್ತು ನಾವು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಇವತ್ತು ಈ ವಾಕ್ಯವನ್ನು ಕೇಳ್ತಿರುವಂತ ನಮ್ಮ ಜೀವಿತಗಳು ಒಂದು ವೇಳೆ ದೇವರಿಂದ ದೂರವಾಗಿ ಅನೇಕ ವಿಷಯಗಳಲ್ಲಿ ಬಿದ್ದು ಹೋದಂತ ಸ್ಥಿತಿ ನಮ್ಮದಾಗಿದ್ರೆ, ಖಂಡಿತವಾಗ್ಲೂ ಈ ಸಂದೇಶದ ಮೂಲಕ ದೇವರು ನಮ್ಮ ಜೀವಿತಗಳನ್ನ ರಿಸ್ಟೋರೇಷನ್ ಮಾಡುವಂತವನಾಗಿದ್ದಾನೆ ಅಥವಾ ಕಟ್ಟುವಂತವನಾಗಿದ್ದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಆಸಕ್ತಿಯಿಂದ ಈ ದೇವರ ಮಾತುಗಳನ್ನ ಆಲಿಸುವಂತಹ ಪ್ರಯತ್ನವನ್ನು ಮಾಡಿ. ಪ್ರೀತಿಯ ದೇವರ ಮಕ್ಕಳೇ, ಮೊದಲನೇದಾಗಿ ನಾವೆಲ್ಲರೂ ಕೂಡ ಕ್ರೈಸ್ತರು ಅಂದ್ರೆ ವಿಶೇಷವಾಗಿ ಯೇಸು ಸ್ವಾಮಿ ನಂಬಿರುವಂತಹ ಪ್ರತಿಯೊಬ್ಬರು ಕೂಡ ಒಂದು ವಿಷಯವನ್ನ ಯಾವತ್ತೂ ಕೂಡ ನಾವು ನೆನಪಿಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಏನು ಅಂತ ಹೇಳಿದ್ರೆ, ನಾವು ಆರಾಧನೆ ಮಾಡುವಂತ ದೇವರು ಎಂತಹ ದೇವರು ಅಂತ ಹೇಳಿದ್ರೆ, ಆತನು ನಮ್ಮನ್ನ ಪುನಃಸ್ಥಾಪಿಸುವಂತಹ ದೇವರು, ನಮ್ಮನ್ನ ರಿಸ್ಟೋರೇಷನ್ ಮಾಡುವಂತಹ ದೇವರು. ಅಂದ್ರೆ ನಮ್ಮನ್ನ ಉಜ್ಜೀವಿಸ ಮಾಡುವಂತಹ ದೇವರು ನಿಮ್ಮ ದೇವರು, ಆತನು ಕರ್ತನಾಗಿರುವಂತಹ ಯೇಸು ಕ್ರಿಸ್ತ. ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. 23ನೇ ಕೀರ್ತನೆ 3ನೇ ವಚನವನ್ನು ಓದಿಕೊಳ್ಳೋಣ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನೋಡ್ರಿ, ನನ್ನ ಪ್ರಾಣವನ್ನ ಉಜ್ಜೀವಿಸ ಮಾಡಿ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನಾಗಿರುವ ದಾವಿದನು ಹೇಳ್ತಿದ್ದಾರೆ. ಆದ್ರೆ ದಾವಿದ ಹೇಳ್ತಿದ್ದಾರೆ, ನನ್ನ ಜೀವಿತವನ್ನ ನನ್ನ ಜೀವನವನ್ನ ನನ್ನ ಪ್ರಾಣವನ್ನ ನನ್ನ ದೇವರು ಕುರುಬನಾಗಿದ್ದು ಏನ್ ಮಾಡ್ತಾನೆ? ಉಜ್ಜೀವಿಸ ಮಾಡ್ತಾನೆ, ರಿಸ್ಟೋರೇಷನ್ ಮಾಡ್ತಾನೆ ಅಥವಾ ಪುನಃಸ್ಥಾಪಿಸುವಂತ ಕೆಲಸವನ್ನ ಮಾಡ್ತಾನೆ ಎಂಬುದಾಗಿ ಇಲ್ಲಿ ಭಕ್ತನಾಗಿರುವ ದಾವಿದನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ಈ ಕೀರ್ತನ ಭಾಗದಲ್ಲಿ ದಾವಿದ ದೇವರನ್ನ ಕುರುಬ ಎಂಬುದಾಗಿ ಕರೀತಾರೆ. ನನ್ನ ನಡೆಸುವಂತಹ ಕುರುಬ, ನನ್ನನ್ನು ಪೋಷಿಸುವಂತಹ ಕುರುಬ, ನಡೆಸುವಂತಹ ಕುರುಬ, ನನ್ನ ಜೀವಿತವನ್ನು ಉಜ್ಜೀವಿಸ ಮಾಡುವಂತಹ ಒಂದು ಒಳ್ಳೆಯ ಕುರುಬ ನನ್ನ ದೇವರು ಎಂಬುದಾಗಿ ದಾವಿದ ಅನುಭವ ಪೂರ್ವಕವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಪ್ರೀತಿಯ ದೇವರ ಮಕ್ಕಳು, ಇಲ್ಲಿ ದಾವಿದನ ಜೀವಿತವನ್ನು ಕೂಡ ನೋಡುವಾಗ ಆತನ ಜೀವಿತ ಚೆನ್ನಾಗಿರ್ಲಿಲ್ಲ. ಪ್ರಿಯರೇ, ರಾಜನಾಗುವ ಮುಂಚಿತವಾಗಿ ಆತನ ಜೀವಿತ ಚೆನ್ನಾಗಿರ್ಲಿಲ್ಲ. ಆದ್ರೆ ಆತನ ಲೋಕ ಸಂಬಂಧ ಕಾರ್ಯಗಳಲ್ಲಿ ಮುಳುಗಿ ಹೋಗಿ ಬಿದ್ದು ಹೋಗಿರ್ಲಿಲ್ಲ. ಆದ್ರೆ ಅನೇಕ ಕಷ್ಟಗಳ, ಅನೇಕ ವೇದನೆಗಳ, ವಿರೋಧಗಳ, ಪ್ರಾಣಹಾನಿಯ ಒಂದು ಭಯದಲ್ಲಿ ಆತನು ಜೀವಿಸಿದಂತಹ ಒಂದು ಪರಿಸ್ಥಿತಿಗಳೆಲ್ಲ ಆತನ ಜೀವನದಲ್ಲಿ ನಾವು ನೋಡ್ಬೋದು.
ಪ್ರಾಣ ಭಯದಿಂದ ಓಡಿ ಹೋದಂತ ಸ್ಥಿತಿಯ ದಾವಿದನ ಜೀವಿತವನ್ನ ಕಾಡಿನಲ್ಲಿ ಎಲ್ಲರಿಂದಲೂ ಕೂಡ ತಳ್ಳಲ್ಪಟ್ಟವನಾಗಿ ಒಬ್ಬ ಕುರಿ ಕಾಯುವಂತ ಕುರುಬನಾಗಿ ಕೆಲಸ ಮಾಡ್ತಿದಂತ ದಾವಿದನ ಜೀವಿತವನ್ನ ದೇವರು ಎಷ್ಟು ಉನ್ನತವಾಗಿ ರಿಸ್ಟೋರೇಷನ್ ಮಾಡಿದ್ರು ಅಂತ ಹೇಳಿದ್ರೆ, ಎಷ್ಟು ಉನ್ನತವಾಗಿ ಆತನನ್ನು ಅಭಿವೃದ್ಧಿ ಪಡಿಸಿದ್ರು ಅಂತ ಹೇಳಿದ್ರೆ, ತನ್ನ ರಾಜ್ಯದ ಅಂದ್ರೆ ಇಸ್ರಾಯೇಲ್ ದೇಶದ ರಾಜನನ್ನಾಗಿ ದೇವರು ಮಾಡ್ತಾರೆ. ಅಂದ್ರೆ ಬಿದ್ದು ಹೋಗಿರುವ ಜೀವಿತಗಳನ್ನು ಕಟ್ಟೋದು ಮಾತ್ರ ಅಲ್ಲ, ತಳ್ಳಲ್ಪಟ್ಟವರ ಜೀವಿತಗಳನ್ನು ಕೂಡ ದೇವರು ಉನ್ನತ ಸ್ಥಾನಕ್ಕೆ ತರುವಂತವನಾಗಿದ್ದಾನೆ. ನಾವು ಬೈಬಲ್ ನೋಡುವಾಗ ದೇವರು ನಮ್ಮನ್ನ ಶಿಕ್ಷಿಸುವಂತಹ ದೇವರಾಗಿ ಮಾತ್ರ, ನಾವು ತಪ್ಪನ್ನು ಮಾಡುವಾಗ ನಮಗೆ ಶಿಕ್ಷೆಗಳನ್ನು ಕೊಡುವಂತ ದೇವರಾಗಿ ಮಾತ್ರ ಕಾಣಿಸ್ಕೊಳ್ಳೋದಿಲ್ಲ. ನಾವು ಬಿದ್ದಾಗ ನಮ್ಮನ್ನ ಎತ್ತು ನಿಲ್ಲಿಸಿ ಪುನಃಸ್ಥಾಪಿಸುವಂತಹ ದೇವರಾಗಿ ಕೂಡ ನಮ್ಮ ದೇವರು ಕಾಣಿಸಿಕೊಳ್ತಾನೆ. ಪ್ರೀತಿಯ ದೇವರ ಮಕ್ಕಳು, ಇದು ದೇವರ ಮನಸ್ಸು, ದೇವರ ಹೃದಯ. ಇದು ಅಂದ್ರೆ ನಮ್ಮ ದೇವರು ನಮ್ಮನ್ನ ಪುನಃಸ್ಥಾಪಿಸುವಂತಹ ದೇವರಾಗಿದ್ದಾರೆ ಅನ್ನೋ ವಿಷಯವನ್ನ ನಾವು ಯಾವತ್ತೂ ಕೂಡ ಮರೆತು ಹೋಗುವ ಹಾಗಿಲ್ಲ. ಉದಾಹರಣೆಗೆ ನೋಡುವುದಾದ ಸತ್ಯವೇದದಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನೋಡ್ತೇವೆ. ತಪ್ಪಿ ಹೋದ ಕುಮಾರನ ಸಂಗತಿಯನ್ನು ನೋಡ್ತೇವೆ. ತಪ್ಪಿ ಹೋದ ಮಗ ಏನಾಗ್ತಾನೆ ಅಂದ್ರೆ, ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗ್ತಾನೆ. ಪಟಿಂಗನಾಗಿ ತನ್ನ ಆಸ್ತಿ, ತನ್ನ ಹಣವೆಲ್ಲವೂ ಕೂಡ ಕಳೆದುಕೊಳ್ತಾನೆ. ಆ ದೇಶದಲ್ಲಿ ಬರಗಾಲ ಬರುತ್ತೆ, ತಿನ್ಲಿಕ್ಕೂ ಕೂಡ ಊಟ ಇಲ್ಲದೆ ಪರದಾಡುವಂತ ಸ್ಥಿತಿಗೆ ಹೊರಟು ಹೋಗ್ತಾನೆ. ಸಂಪೂರ್ಣವಾಗಿ ಆತನೇ ಬಿದ್ದು ಹೋಗ್ತಾನೆ, ಸಂಪೂರ್ಣವಾಗಿ ಕುಸಿದು ಹೋಗ್ತಾನೆ, ತನ್ನ ಜೀವಿತವನ್ನ ಹಾಳು ಮಾಡಿಕೊಳ್ತಾನೆ. ಅವನಿಗೆ ಬುದ್ಧಿ ಬರುತ್ತೆ, ಅವನೇನ್ ಮಾಡ್ತಾನೆ, ಮತ್ತೆ ತಂದೆಯ ಬಳಿಗೆ ವಾಪಸ್ ಬರುವಾಗ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ, ದೂರದಿಂದ ನೋಡಿದ ತಂದೆ ಓಡಿ ಹೋಗಿ ಆತನನ್ನ ಅಪ್ಪಿಕೊಂಡು ಆತನನ್ನ ಸ್ವೀಕರಿಸುವಂತ ಒಂದು ಸಂದರ್ಭವನ್ನ ನಾವು ಆ 15ನೇ ಅಧ್ಯಾಯದಲ್ಲಿ ನಾವು ಗಮನಿಸಬಹುದು. ದೇವರು ನಮ್ಮನ್ನ ತಳ್ಳುವಂತವನಾಗಿ ಕಾಣಿಸ್ಕೊಳ್ತಾ ಇಲ್ಲ. ಬಿದ್ದು ಹೋದ ಸ್ಥಿತಿಯಲ್ಲಿರುವಂತಹ ನಾವು ಮತ್ತೆ ಆತನ ಬಳಿಗೆ ಬರುವುದಾದ್ರೆ, ನಮ್ಮ ಜೀವಿತವನ್ನು ಉನ್ನತವಾಗಿ ಕಟ್ಟುವಂತಹ ಅಥವಾ ಪುನಃಸ್ಥಾಪಿಸುವಂತಹ ಅಥವಾ ಉಜ್ಜೀವಿಸ ಮಾಡುವಂತಹ ಅಥವಾ ರಿಸ್ಟೋರೇಷನ್ ಮಾಡುವಂತಹ ದೇವರಾಗಿ ನಮ್ಮ ದೇವರು ಕಾಣಿಸಿಕೊಳ್ತಾ ಇದ್ದಾರೆ. ಆ ತಪ್ಪಿ ಹೋದ ಮಗ ವಾಪಸ್ ಬಂದಾಗ ಆತನ ಜೀವಿತದಲ್ಲಿ ಉನ್ನತ ಸ್ಥಾನವನ್ನ ಆತನಿಗೆ ಕೊಡುವಂತ ತಂದೆಯಾಗಿ ಇಲ್ಲಿ ದೇವರು ಕಾಣಿಸಿಕೊಳ್ತಾ ಇದ್ದಾರೆ. ಪ್ರೀತಿಯ ದೇವರ ಮಕ್ಕಳು, ನಮ್ಗೆ ಅರ್ಥ ಆಗೋದೇನು? ನಮ್ಮ ದೇವರು ನಮ್ಮ ಜೀವಿತವನ್ನ ಪುನಃಸ್ಥಾಪಿಸುವಂತಹ ದೇವರು. ನಮ್ಮ ಜೀವಿತಗಳನ್ನ ಅಥವಾ ಬಿದ್ದು ಹೋದ ನಮ್ಮ ಜೀವಿತಗಳನ್ನ ಕಟ್ಟುವಂತಹ ದೇವರಾಗಿ ನಮ್ಮ ದೇವರು ಕಾಣಿಸಿಕೊಳ್ತಾ ಇದ್ದಾರೆ. ಈಗ ಒಂದು ಪ್ರಶ್ನೆ ಏನಂದ್ರೆ, ಇವತ್ತು ನಾವು ರಿಸ್ಟೋರೇಷನ್ ಪುನಃಸ್ಥಾಪಿಸುವಂತ ಕಾರ್ಯ ಹೇಗೆ ಎಂಬುದನ್ನು ನೋಡ್ತಾ ಇದೀವಲ್ವಾ? ನಾವು ಹೇಗೆ ಬಿದ್ದು ಹೋಗಿರುವ ನಾವುಗಳು ಹೇಗೆ ಮತ್ತೆ ಪುನಃಸ್ಥಾಪಿಸಲ್ಪಡ್ಲಿಕ್ಕೆ ಸಾಧ್ಯ, ಹೇಗೆ ನಾವು ಎದ್ದು ನಿಂತು ನಮ್ಮ ಜೀವಿತ ಕಟ್ಕೊಳ್ಳಿಕ್ಕೆ ಸಾಧ್ಯ ಎಂಬುವಂತ ವಿಷಯದ ಬಗ್ಗೆ ನಾವು ಧ್ಯಾನಿಸ್ತಾ ಇದೀವಲ್ವಾ? ಇಷ್ಟಕ್ಕೂ ಬಿದ್ದು ಹೋದವನ ಸ್ಥಿತಿ ಹೇಗಿರುತ್ತೆ? ಒಬ್ಬ ವ್ಯಕ್ತಿ ಯಾವ ಕಾರಣದಿಂದ ಬಿದ್ದು ಹೋಗ್ತಾನೆ ಈ ಜಗತ್ತಿನಲ್ಲಿ? ಇದನ್ನು ನೋಡುವುದಾದ್ರೆ ಸಾಮಾನ್ಯವಾಗಿ ಪ್ರಿಯರೇ, ಮೂರು ವಿಷಯಗಳು ಸಾಮಾನ್ಯವಾಗಿ ಪ್ರಾಮುಖ್ಯವಾಗಿ 3 ವಿಷಯಗಳ ಮೂಲಕ ತನ್ನ ಜೀವನದಲ್ಲಿ ಆತನು ಬಿದ್ದು ಹೋಗುವಂತ ಪ್ರಯತ್ನವನ್ನು ಮಾಡ್ತಾನೆ. ಮೊದಲನೇ ಒಂದು ವಾಕ್ಯ ಓದ್ಕೊಳ್ಳೋಣ. ರೋಮಪತ್ರಿಕೆ 3ನೇ ಅಧ್ಯಾಯ 23ನೇ ವಚನವನ್ನು ಓದ್ಕೊಳ್ಳೋಣ. ರೋಮಪತ್ರಿಕೆ 3:23. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಸಾಕಮ್ಮ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಏನ್ ಹೇಳ್ತಿದೆ ವಾಕ್ಯ ಅಂದ್ರೆ, ಯಾವಾಗ ಒಬ್ಬ ಮನುಷ್ಯ ಬಿದ್ದು ಹೋಗ್ತಾನೆ ಅಂತ ಹೇಳಿದ್ರೆ, ಆತನು ದೇವರಿಂದ ದೂರವಾದಾಗ ಒಬ್ಬ ಮನುಷ್ಯ ಸಂಪೂರ್ಣವಾಗಿ ಬಿದ್ದು ಹೋಗ್ತಾನೆ. ದೇವರಿಂದ ಮನುಷ್ಯ ಯಾವಾಗ ದೂರ ಆಗ್ತಾನೆ ಅಂದ್ರೆ, ಪಾಪಕ್ಕೆ ಒಳಗಾಗುವಾಗ, ದೇವರಿಗೆ ವಿರುದ್ಧವಾದ ಪಾಪದ ಜೀವಿತವನ್ನ ಆ ಮನುಷ್ಯ ಜೀವಿಸುವಾಗ ಆತನು ದೇವರಿಂದ ದೂರವಾಗ್ತಾನೆ. ತನ್ನ ಜೀವಿತದ ಎಲ್ಲವನ್ನು ಕಳ್ಕೊಂಡು ಸಂಪೂರ್ಣವಾಗಿ ಆತನು ಬಿದ್ದು ಹೋಗ್ತಾನೆ. ಒಂದೇನಪ್ಪಾ ಅಂತ ಹೇಳಿದ್ರೆ, ದೇವರ ಮಹಿಮೆಯನ್ನು ಕಳೆದುಕೊಂಡು ಜೀವಿಸುವಂತ ಜೀವಿತ ಇದೆಯಲ್ಲ, ಅದು ಬಿದ್ದು ಹೋದ ಜೀವಿತಾನೆ. ಅಂದ್ರೆ ಒಬ್ಬ ಮನುಷ್ಯ ಯಾವಾಗ ಬಿದ್ದು ಹೋಗ್ತಾನಂದ್ರೆ, ಪಾಪಗಳನ್ನ ಮಾಡುವಾಗ ಬಿದ್ದು ಹೋಗ್ತಾನೆ. ಅದಕ್ಕೆ ದೇವರು ಹೇಳಿದ್ರು, ಪಾಪ ಮಾಡುವ ಪ್ರತಿಯೊಬ್ಬನೂ ಕೂಡ ಪಾಪಕ್ಕೆ ದಾಸನಾಗಿದ್ದಾನೆ ಅಂತ. ದಾಸನಂದ್ರೆ ಬಿದ್ದು ಹೋದ, ಯಜಮಾನಲ್ಲ. ಯಜಮಾನನಾಗಿದ್ದಂತಹ ವ್ಯಕ್ತಿ ಪಾಪಕ್ಕೆ ದಾಸನಾಗುವಾಗ, ಪಾಪವನ್ನು ಮಾಡುವಾಗ ಪಾಪಕ್ಕೆ ದಾಸನಾಗಿ ಮಾರ್ಪಡ್ತಾನೆ. ಆದಿಕಾಂಡದಲ್ಲಿ ದೇವರು ಮನುಷ್ಯನ ಸೃಷ್ಟಿ ಮಾಡುವಾಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಮನುಷ್ಯನ ಸೃಷ್ಟಿ ಮಾಡಿ
ನೀನು ಈ ಜಗತ್ತಿನ ಎಲ್ಲವುಗಳ ಮೇಲೆ ದೊರೆತನ ಮಾಡಿದೀನಿ ಎಂಬುದಾಗಿ ಹೇಳ್ತಾರೆ. ಮೀನುಗಳ ಮೇಲೆ, ಆಕಾಶ ಪಕ್ಷಿಗಳ ಮೇಲೆ, ಸಮಸ್ತ ಜೀವರಾಶಿಗಳ ಮೇಲೆ ನೀನು ದೊರೆತನ ಮಾಡು ಎಂಬುದಾಗಿ, ದೊರೆಯಾಗಿ ರಾಜನಾಗಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ರೆ ಮನುಷ್ಯ ಏನಾದ ಪಾಪಕ್ಕೆ ದಾಸನಾಗಿ ಗುಲಾಮನಾಗಿ ಜೀವಿಸುವಂತ ಸ್ಥಿತಿಗೆ ಹೊರಟ. ಇದನ್ನೇನಂತಾರೆ? ಬಿದ್ದು ಹೋದ ಸ್ಥಿತಿ. ಮನುಷ್ಯ ಬಿದ್ದು ಹೋದ ಸ್ಥಿತಿ. ಎರಡನೇದಾಗಿ ನೋಡುವಾಗ, ಮನುಷ್ಯ ತನ್ನ ಜೀವನದಲ್ಲಿ ಅನೇಕ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಒಂದು ಕಾರ್ಯವನ್ನು ಮಾಡುವಾಗ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಆ ಕಾರ್ಯದಲ್ಲಿ ನಮಗೆ ಜಯ ಅನ್ನೋದು ಸಿಗುತ್ತೆ. ಒಂದ್ ವೇಳೆ ಒಂದು ಕಾರ್ಯವನ್ನು ಮಾಡುವಾಗ ನಾವು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಆ ಕಾರ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಆ ಒಂದು ವಿಷಯದಲ್ಲಿ ನಾವು ನಷ್ಟವನ್ನು ಅನುಭವಿಸ್ತೇವೆ. ಕೊನೆಗೆ ನಮ್ಮ ಜೀವಿತವನ್ನು ಕಳೆದುಕೊಳ್ಳುವಂತ ಸ್ಥಿತಿಗೆ ನಾವು ಹೊರಟು ಹೋಗ್ತೇವೆ. ಇವತ್ತು ಅನೇಕರು ತಮ್ಮ ಜೀವಿತಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಂಡು ತಮ್ಮ ಜೀವಿತಗಳಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಇವತ್ತು ಅನುಭವಿಸ್ತಾ ಬಿದ್ದು ಹೋದ ಸ್ಥಿತಿಯಲ್ಲಿ ಅಥವಾ ತಮ್ಮ ಜೀವಿತವನ್ನು ಕಳೆದುಕೊಂಡಂತಹ ಸ್ಥಿತಿಯಲ್ಲಿ ಇವತ್ತು ಅನೇಕರ ಜೀವಿತಗಳು ಇವತ್ತು ಕಾಣಿಸ್ತಾ ಇದ್ದಾವೆ. ಕಾರಣ ಒಂದೇ, ತಮ್ಮ ಜೀವನದಲ್ಲಿ ತಮ್ಮ ಸ್ವಬುದ್ಧಿಯ ಮೇಲೆ ಆಧಾರಗೊಂಡು ಅವರು ತೆಗೆದುಕೊಂಡ ನಿರ್ಧಾರಗಳು. ಅವರ ಬೀಳುವಿಕೆಗೆ ಇದು ಕಾರಣ ಆಯಿತು. ಎರಡನೇದಾಗಿ. ಮೂರನೇದಾಗಿ ನೋಡುವಾಗ, ದೇವರ ಮಕ್ಕಳಾಗಿ ನಾವು ಲೋಕದಲ್ಲಿ ಜೀವಿಸುವಾಗ ಅನೇಕ ಸಂಕಷ್ಟಗಳಿಗೆ ಒಳಗಾಗ್ತೇವೆ, ಅನೇಕ ಶೋಧನೆಗಳಿಗೆ ನಾವು ಒಳಗಾಗ್ತೇವೆ. ಯೇಸುಸ್ವಾಮಿಯವರು ಯೋಹಾನ ಬರೆದ ಸುವಾರ್ತೆ 16:33 ಮಾತನ್ನ ಹೇಳ್ತಾರೆ. ಏನಂದ್ರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಭಯಪಡಬೇಡ ಎಂಬುದಾಗಿ. ಅಂದ್ರೆ ಲೋಕದಲ್ಲಿ ಸಂಕಟ ಇದೆ ಎಂಬುದಾಗಿ ಯೇಸು ಹೋಗ್ಬೇಕಾದ್ರೆ ಹೇಳಿ ಹೋಗಿದ್ದಾರೆ ನಮಗೆ. ತಿಮೋತಿ ಪತ್ರಿಕೆ ನಾವು ನೋಡುವಾಗ ವಾಕ್ಯ ಹೇಗೆ ಹೇಳ್ತದೆ, ಸದ್ಭಕ್ತನಾಗಿ ಜೀವಿಸಲು ಮನಸ್ಸು ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಸಂಕಷ್ಟಗಳು ಎದುರಾಗ್ತವೆ ಎಂಬುದಾಗಿ, ಅಥವಾ ಹಿಂಸೆಗೆ ಒಳಗಾಗ್ತಾನೆ ಎಂಬುವಂತಹ ಒಂದು ಮಾತನ್ನು ನೋಡ್ತೇವೆ ನಾವು. ಅಂದ್ರೆ ಈ ಲೋಕದಲ್ಲಿ ನಾವು ಸದ್ಭಕ್ತರಾಗಿ ದೇವರು ಮೆಚ್ಚುವಂತ ಜೀವಿತವನ್ನ ಜೀವಿಸುವಾಗ ನಾವು ಅನೇಕ ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ವೇದನೆಗಳಿಗೆ, ವಿರೋಧಗಳಿಗೆ, ನಿಂದೆಗಳಿಗೆ ನಾವು ಒಳಗಾಗಬೇಕಾಗುತ್ತೆ. ಇಂತಹ ಸಂದರ್ಭಗಳಲ್ಲೂ ಕೂಡ ಅನೇಕರು ಇಂತಹ ಸ್ಥಿತಿಯಲ್ಲಿ ಬರುವಾಗ ಅನೇಕರು ಬಿದ್ದು ಹೋಗ್ತಾರೆ. ದೇವರ ಮಕ್ಕಳನ್ನ ಜೀವಿಸ್ತಾ ಇರುವಾಗ ಈ ರೀತಿ ಸಮಸ್ಯೆಗಳ ಎದುರಾಗುವಾಗ ಅನೇಕರು ಬಲಹೀನರಾಗಿ ಬಿದ್ದು ಹೋಗ್ತಾರೆ. ಪ್ರಾಮುಖ್ಯವಾಗಿ ಈ 3 ವಿಷಯಗಳಲ್ಲಿ ಇವತ್ತು ಅನೇಕರ ಜೀವಿತಗಳು ಬಿದ್ದು ಹೋದ ಸ್ಥಿತಿಯಲ್ಲಿ, ಅಥವಾ ತಳ್ಳಲ್ಪಟ್ಟ ಸ್ಥಿತಿಯಲ್ಲಿ, ಅಥವಾ ಹೀನಾಯವಾದ ಸ್ಥಿತಿಯಲ್ಲಿ ಅವರ ಜೀವಿತಗಳು ಕಾಣಿಸಿಕೊಳ್ತಾ ಇದ್ದಾರೆ. ಈಗ ಅದೆಲ್ಲ ಬಿದ್ದು ಹೋಗಿದ್ದೇವೆ, ತಪ್ಪಾದ ನಿರ್ಧಾರ ತೆಗೆದುಕೊಂಡು ಜೀವನದಲ್ಲಿ ಬಿದ್ದು ಹೋಗಿದ್ದೇವೆ, ಅಥವಾ ದೇವರ ಮಕ್ಕಳಾಗಿ ಜೀವಿಸುವಂತ ಈ ಮಾರ್ಗದಲ್ಲಿ ಅನೇಕ ಶೋಧನೆಗಳು, ಕಷ್ಟಗಳು, ವೇದನೆ ಒಳಗಾಗಿ ನಾವು ಬಲಹೀನರಾಗಿ ಬಿದ್ದು ಹೋಗಿದ್ದೇವೆ ಅಂದುಕೊಂಡ್ರೆ ಈಗ ನಾವು ಎದ್ದು ನಿಲ್ಲೋದು ಹೇಗೆ? ರಿಸ್ಟೋರೇಷನ್ ಆಗೋದು ಹೇಗೆ? ಪುನಃಸ್ಥಾಪಿಸಲ್ಪಡೋದು ಹೇಗೆ ಮತ್ತೆ ಎಂಬುದಾಗಿ ನೋಡುವಾಗ, ಪುನಃಸ್ಥಾಪನೆಯ ಪ್ರಕ್ರಿಯೆ, ರಿಸ್ಟೋರೇಷನ್ ಪ್ರಕ್ರಿಯೆ ಅಥವಾ ಮತ್ತೆ ಕಟ್ಟಲ್ಪಡುವಂತ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರಿಯರೇ, ನಾವು ಬಿದ್ದು ಹೋಗಿದ್ದೀವಲ್ವಾ, ಮೊದಲು ನಾವು ಯಾಕೆ ಬಿದ್ದು ಹೋಗಿದ್ದೇವೆ, ಆ ಬಿದ್ದು ಹೋಗಿರುವುದಕ್ಕೆ ಕಾರಣ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಅಂದ್ರೆ ನಮ್ಮ ತಪ್ಪುಗಳನ್ನ ನಾವು ಗ್ರಹಿಸಿಕೊಳ್ಳುವಂತಹ ಪ್ರಯತ್ನ, ಅಥವಾ ನಮ್ಮ ತಪ್ಪುಗಳನ್ನ ನಾವು ಒಪ್ಪಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾವಾಗ ನಾವು ಮಾಡಿದ ತಪ್ಪುಗಳನ್ನ ನಾವು ಒಪ್ಪಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೇವೋ, ಯಾವಾಗ ನಮ್ಮ ಸ್ಥಿತಿಗೆ ಕಾರಣ ನಾವೇ ಅಂತ ನಮ್ಗೆ ಅರ್ಥ ಆಗುತ್ತೋ, ಆದ್ರೆ ಯಥಾರ್ಥವಾಗಿ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವಾಗ ನಮ್ಮಲ್ಲಿ ಪುನಃಸ್ಥಾಪನೆಯ ಕಾರ್ಯ ಪ್ರಾರಂಭವಾಗುತ್ತೆ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವಿತ ಕಟ್ಟಲ್ಪಡಬೇಕು ಅಂದ್ರೆ ಅದಕ್ಕೆ ಮೊದಲ ಹೆಜ್ಜೆ ಯಾವುದು ಗೊತ್ತಾ? ಪಶ್ಚಾತ್ತಾಪ ಪಟ್ಟು ಎಲ್ಲಿಗೆ ಬರಬೇಕು ಅಂದ್ರೆ ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು. ಮೊದಲಾಗಿ ಪಶ್ಚಾತ್ತಾಪ ಅಂದ್ರೆ ನಮ್ಮ ತಪ್ಪನ್ನ ನಾವು ಒಪ್ಪಿಕೊಳ್ಳುವಂತ ಒಂದು ಮನಸ್ಸು ನಮಗೆ ಬರಬೇಕು. ಹೌದು, ನಾನು ಮಾಡಿದ ತಪ್ಪಿನ ನಿಮಿತ್ತವಾಗಿ ಇವತ್ತು ನನ್ನ ಕುಟುಂಬ, ನನ್ನ ಜೀವಿತಗಳು ಈ ರೀತಿಯಾಗಿ ಸಮಸ್ಯೆಗಳು ಇದಾವೆ ಎಂಬುದನ್ನ ನಾವು ಒಪ್ಪಿಕೊಳ್ಳುವಂತಹ ಪ್ರಯತ್ನ. ಅದಕ್ಕೆ ಅಪೊಸ್ತಲನಾಗಿರುವಂತಹ ಪೇತ್ರ ಪೆಂತೆಕೋಸ್ತ ಹಬ್ಬದ ದಿನದಲ್ಲಿ ಆತನ ಪ್ರಸಂಗವನ್ನು ಮಾಡ್ತಾ ಆತನ ಮಾತುಗಳನ್ನು ಕೇಳಿದಂತಹ ವ್ಯಕ್ತಿಗಳು ಬಂದು ಕೇಳ್ತಾರ, ಅಯ್ಯೋ ಸಹೋದರ,
ನಾವು ಪಾಪಿಗಳಾಗಿದ್ದೇವಲ್ವಾ, ಅವ್ರಿಗೆ ಅರ್ಥ ಆಯ್ತು ನಾವು ತಪ್ಪು ಮಾಡಿದ್ದೇವೆ, ಪಾಪಿಗಳಾಗಿದ್ದೇವೆ ಅಂತ. ಅದಕ್ಕೆ ಬಂದು ಕೇಳ್ತಾರೆ, ಸಹೋದರನೇ ನಾವು ಏನ್ ಮಾಡ್ಬೇಕೀಗ ಅಂತ. ನಾವು ಮತ್ತೆ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಾವು ಮತ್ತೆ ಕಟ್ಟಲ್ಪಡ್ಬೇಕು ಅಂದ್ರೆ ಸಹೋದರ ನಾವ್ ಏನ್ ಮಾಡ್ಬೇಕು ಎಂಬುದಕ್ಕೆ ಕೇಳುವಾಗ ಏನ್ ಹೇಳ್ತಾರೆ ಗೊತ್ತಾ? ಒಂದು ವಾಕ್ಯ ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 3:19 ವಾಕ್ಯ ಓದೋಣ. ಅಪೊಸ್ತಲರ ಕೃತ್ಯಗಳು 3:19. ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವಾಗ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಸಾಕಮ್ಮ, ನೋಡ್ರಿ ಏನಂತ ಹೇಳ್ತಿದ್ದಾರೆ? ಪಶ್ಚಾತ್ತಾಪ ಪಟ್ಟು ಯಾರ ಕಡೆ ತಿರ್ಕೊಳ್ರಿ? ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಪೇತ್ರ ಹೇಳ್ತಿರುವಂತ ಮಾತು, ಮೊದಲು ನಿಮ್ಮ ತಪ್ಪಿಗಳಿಗಾಗಿ, ನಿಮ್ಮ ಪಾಪಗಳಿಗಾಗಿ ನೀವು ಪಶ್ಚಾತ್ತಾಪವನ್ನು ಪಡಿ, ನಂತರ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನಮ್ಮ ಜೀವಿತಗಳು ಪುನಃಸ್ಥಾಪಿಸಲ್ಪಡಬೇಕು ಅಂದ್ರೆ, ಬಿದ್ದ ಸ್ಥಿತಿಯಲ್ಲಿ ನಮ್ಮ ಜೀವಿತಗಳು ಎದ್ದು ಮತ್ತೆ ನಿಲ್ಲುವ ಹಾಗೆ ಆಗ್ಬೇಕು ಅಂದ್ರೆ, ನಾವು ಮಾಡ್ಬೇಕಾದ ಮೊದಲ ಕಾರ್ಯ ನಮ್ಮ ತಪ್ಪುಗಳನ್ನ ನಾವು ಒಪ್ಪಿಕೊಳ್ಳಬೇಕು. ನಮ್ಮ ತಪ್ಪಿಗೆ ಕಾರಣವನ್ನ ನಾವು ಗ್ರಹಿಸಿ ಅದನ್ನ ಸ್ವೀಕರಿಸಿಕೊಳ್ಬೇಕು. ಅದು ರಿಸ್ಟೋರೇಷನ್ ಅಂದ್ರೆ ಪುನಃಸ್ಥಾಪನೆಯ ಮೊದಲ ಹೆಜ್ಜೆ. ಪುನಃಸ್ಥಾಪನೆಯ ಮೊದಲ ಹೆಜ್ಜೆ. ಎರಡನೇದಾಗಿ ಅಲ್ಲಿ ಪೇತ್ರ ಹೇಳ್ತಿದ್ದಾರೆ, ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ. ಎರಡನೇದಾಗಿ ಮೊದಲು ಪಶ್ಚಾತ್ತಾಪ ಪಡ್ಬೇಕು, ಎರಡನೇದಾಗಿ ದೇವರ ಕಡೆಗೆ ನಾವು ತಿರುಗಿಕೊಳ್ಬೇಕು. ದೇವರ ಕಡೆಗೆ ನಾವು ತಿರುಗಿಕೊಳ್ಬೇಕು. ಯಾವಾಗ ನಾವು ನಮ್ಮ ತಪ್ಪನ್ನ ಒಪ್ಕೊಳ್ತೇವೋ, ಅದನ್ನ ಅರಿಕೆ ಮಾಡಿ ದೇವರ ಕಡೆ ತಿರುಗಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೋ, ದೇವರು ನಮ್ಮ ಸಮೀಪಕ್ಕೆ ಬರ್ತಾನೆ. ದೇವರು ನಮ್ಮ ಸಮೀಪಕ್ಕೆ ಬರ್ತಾನೆ. ಒಂದು ವಾಕ್ಯ ಓದೋಣ. ಯಾಕೋಬ ಬರೆದ ಪತ್ರಿಕೆ 4:8 ವಚನವನ್ನು ಓದೋಣ. ಯಾಕೋಬ 4:8. ಯಾಕೋಬ 4:8. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಯಾವಾಗ ನಾವು ದೇವರ ಕಡೆಗೆ ತಿರುಗಿಕೊಳ್ತೇವೋ, ದೇವರು ಕೂಡ ನಮ್ಮ ಕಡೆಗೆ ತಿರುಗಿಕೊಳ್ಳುವನಾಗಿದ್ದ, ನಮ್ಮ ಹತ್ತಿರಕ್ಕೆ ಆತನು ಬರುವಂತವನಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮ್ಮ ಗತಕಾಲ ಪಾಪಗಳನ್ನು ನೋಡುವಂತಹ ದೇವರಲ್ಲ, ನಮ್ಮ ಪಶ್ಚಾತ್ತಾಪ ಹೃದಯವನ್ನ ನೋಡಿ ನಮ್ಮ ಹತ್ತಿರಕ್ಕೆ ಬರುವಂತಹ ದೇವರು ನಮ್ಮ ದೇವರಾಗಿದ್ದಾನೆ. ಮನುಷ್ಯ ನಾವೇನ್ ಮಾಡ್ತೀವಿ ಗೊತ್ತಾ? ಸಂದರ್ಭಗಳಲ್ಲಿ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಎಷ್ಟು ವರ್ಷಗಳಾದ್ರೂ ಕೂಡ ಅದೇ ನೆನಪಲ್ಲಿ ಇಟ್ಕೊಂಡು ಆ ವ್ಯಕ್ತಿ ಬದಲಾಗಿರ್ತಾನೆ. ತಪ್ಪನ್ನು ಒಪ್ಕೊಂಡು ಬದಲಾಗಿ ಒಳ್ಳೆ ವ್ಯಕ್ತಿಯಾಗಿ ಬದಲಾಗಿದ್ರು ಕೂಡ ನಾವ್ ಹೇಗ್ ನೋಡ್ತೀವಿ ಹೇಳ್ರಿ? ಮೊದಲು ಹೇಗೆ ಪಾಪದಲ್ಲಿ ವ್ಯಕ್ತಿ ಜೀವಿಸ್ತಾ ಇದ್ನೋ ಅದೇ ರೀತಿಯಾಗಿ ಇನ್ನೂ ಹಾಗೆ ನೋಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಇದು ನಮ್ಮ ಸ್ವಭಾವ, ಮಾನವನ ಒಂದು ಆಲೋಚನೆ, ಮಾನವನ ದೃಷ್ಟಿಕೋನ. ಅದು ದೇವರ ಹಾಗಲ್ಲ. ನೀನು ಒಂದು ಸಾರಿ ನಿನ್ನ ತಪ್ಪನ್ನು ಒಪ್ಪಿಕೊಂಡು ದೇವರ ಬಳಿಗೆ ಬಂದು ಅರಿಕೆ ಮಾಡಿ ಬಿಟ್ಟು ದೇವರ ಕಡೆ ತಿರುಗಿಕೊಂಡ್ರೆ ಆತ ನಿನ್ನ ನಿನ್ನ ಪಾಪದ ಜೀವಿತವನ್ನು ನೋಡೋದಿಲ್ಲ, ನಿನ್ನ ಪಶ್ಚಾತ್ತಾಪ ಹೃದಯವನ್ನು ನೋಡಿ ನಿನ್ನ ಹತ್ತಿರಕ್ಕೆ ಹತ್ರ ಬರ್ತಾನೆ. ನೀನ್ ದೇವರ ಕಡೆ ತಿರುಗಿಕೊಂಡಾಗ ದೇವರು ನಿನ್ನ ಬಳಿಗೆ ಓಡಿ ಬರ್ತಾನೆ. ಅಷ್ಟು ಉನ್ನತವಾದ ದೇವರನ್ನ ನೀವು ಆರಾಧಿಸ್ತಾ ಇದ್ದೇವೆ. ಹಾಗಾಗಿ ಬಿದ್ದು ಹೋಗಿರುವ ನಮ್ಮ ಜೀವಿತಗಳು ಮತ್ತೆ ಕಟ್ಟಲ್ಪಡಬೇಕು ಅಂದ್ರೆ ಮೊದಲು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡಬೇಕು. ಅವಳನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಬೇಕು. ದೇವರ ಕಡೆಗೆ ತಿರುಗಿಕೊಳ್ಬೇಕು. ಮೂರನೇದಾಗಿ, ದೇವರ ಕಡೆಗೆ ತಿರುಗಿಕೊಂಡ ನಾವುಗಳು ಮತ್ತೆ ಹಿಂತಿರುಗಿ ಪಾಪದ ಜೀವಿತವನ್ನು ಯಾವತ್ತೂ ಕೂಡ ನೋಡಬಾರದು. ನಮ್ಮ ಆ ಪಾಪ ಜೀವಿತವನ್ನ ಬಿದ್ದೋದ ಕಾರಣ ಆಗಿದ್ದು. ಮತ್ತೆ ನಾವು ದೇವರ ಕಡೆ ತಿರುಗಿಕೊಂಡ ಮೇಲೆ ದೇವರ ಕೃಪೆಯಲ್ಲಿ ನಾವೆಲ್ಲರೂ ಕೂಡ ಜೀವಿಸುವಂತವರಾಗಬೇಕು. ದೇವರ ಕೃಪೆಯನ್ನ ಸ್ವೀಕರಿಸಿಕೊಳ್ಬೇಕು. ದೇವರ ಪಾಪಗಳನ್ನು ಕ್ಷಮಿಸಿ ತನ್ನ ಕೃಪೆ ನಮಗೆ ಕೊಡ್ತಾ ಇದ್ದಾನಲ್ವಾ, ಆ ಕೃಪೆಯಲ್ಲಿ ನಾವೆಲ್ಲರೂ ಕೂಡ ಜೀವಿಸುವಂತವರಾಗಬೇಕು. ಮತ್ತೆ ಎಂದಿಗೂ ಕೂಡ ನಮ್ಮ ಹಳೆಯ ಪಾಪದ ಜೀವಿತಕ್ಕೆ ನಾವು ಎಂದಿಗೂ ಕೂಡ ತಿರುಗಿ ನೋಡುವಂತ ಪ್ರಯತ್ನವನ್ನ ಮಾಡಬಾರದು. ಹಾಗೇನಾಗುತ್ತಂದ್ರೆ ದೇವರು ತನ್ನ ಕೃಪೆಯಲ್ಲಿ ನಮ್ಮ ಜೀವಿತಗಳನ್ನ ಬಲಿಷ್ಠವಾಗಿ ಬಲವಾಗಿ ಕಟ್ಟುವನಾಗಿದ್ದಾನೆ. ನಾವು ವಾಕ್ಯ ಓದ್ಕೊಳ್ಳೋಣ. ಎಫೆಸ ಪತ್ರಿಕೆ 2 2
2:8. ನಂಬಿಕೆಯ ಮೂಲಕದಲ್ಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಸಾಕಮ್ಮ, ನೋಡ್ರಿ, ನಂಬಿಕೆಯಿಂದ ಕೃಪೆ ಪಡ್ಬೇಕು. ನಮ್ಮ ಜೀವ ಕಟ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಬಿದ್ದು ಹೋದ ನಾವುಗಳು ನಮ್ಮ ಶಕ್ತಿನ ಎದ್ದು ನಿಲ್ಲಕ್ಕೆ ಸಾಧ್ಯವಾಗಲ್ಲ. ಅದೆಲ್ಲ ಪ್ರಯತ್ನ ಪಟ್ಟರು ಕೂಡ ಮತ್ತೆ ನಾವು ಬಿದ್ದು ಹೋಗ್ತೇವೆ. ಆದರೆ ದೇವರ ಕೃಪೆಯಿಂದ ನಾವು ನಮ್ಮ ಜೀವಿತ ಕಟ್ಟಿಕೊಳ್ಳುವಂತ ಪ್ರಯತ್ನ, ನಮ್ಮ ಜೀವಿತ ಕಟ್ಟುವಂತ ಪ್ರಯತ್ನವನ್ನ ಮಾಡುವುದಾದ್ರೆ ನಾವು ಬಲಿಷ್ಠವಾದ ಜೀವಿತಗಳನ್ನ ನಾವು ಹೊಂದಬಹುದು. ಮತ್ತೆ ದೃಢವಾಗಿ ಎದ್ದು ನಿಂತು ಮತ್ತೆ ಎಂದಿಗೂ ಬೀಳದ ಹಾಗೆ ನಾವು ಬಲವಾದ ಜೀವಿತವನ್ನ ನಾವು ಜೀವಿಸಬಹುದು ಪ್ರಿಯರೇ. ಹಾಗಾಗಿ ನಮ್ಮ ಶಕ್ತಿಯಿಂದಲ್ಲ, ದೇವರ ಬಲದಿಂದ ನಮ್ಮ ಜೀವಿತಗಳು ಕಟ್ಟಲ್ಪಡಬೇಕು. ಯಾವಾಗ ನಾವು ದೇವರ ಕಡೆ ತಿರುಗಿಕೊಳ್ತೇವೋ, ಆತನ ಕೃಪೆಯನ್ನು ಸ್ವೀಕರಿಸಿಕೊಳ್ಳುವಾಗ ಆತನ ಕೃಪೆಯಿಂದ ನಮ್ಮ ಜೀವಿತಗಳನ್ನ ಆತನು ಕಟ್ಟುವಂತವನಾಗಿದ್ದಾನೆ. ಯಾವಾಗ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಳ್ತೇವೋ, ದೇವರ ಬಳಿಗೆ ದೇವರ ಕೃಪೆಯನ್ನು ಅಂಗೀಕರಿಸಿಕೊಳ್ತೇವೋ, ಅನಂತರ ನಾವು ನೂತನ ವ್ಯಕ್ತಿಗಳಾಗಿ ಬದಲಾಗಬೇಕು. ನಾನಾಗ್ಲೇ ಹೇಳಿದೆ, ಹಳೆಯ ಜೀವಿತವನ್ನು ತಿರುಗಿ ನೋಡುವಂತ ಪ್ರಯತ್ನ ಯಾವತ್ತಿಗೂ ಕೂಡ ಮಾಡಬಾರ್ದು. ನಾವು ನೂತನ ವ್ಯಕ್ತಿಗಳಾಗಿ ಬದಲಾಗಬೇಕು. ನೂತನ ಜೀವಿತವನ್ನ ನಾವೆಲ್ಲರೂ ಕೂಡ ಹೊಂದಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. 2 ಕೊರಿಂಥಿ ಪತ್ರಿಕೆ 5:17 ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥಿ ಪತ್ರಿಕೆ 5:17. 2 ಕೊರಿಂಥಿ 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವ ಸ್ಥಿತಿಗೆ ಹೋಗಿ ಎಲ್ಲಾ ನೂತನವಾಯಿತು. ನೋಡಿ, ನಾವು ದೇವರ ಕಡೆ ತಿರುಗಿಕೊಳ್ಳುವಾಗ, ಅಂದ್ರೆ ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವಾಗ, ಕ್ರಿಸ್ತನ ಬಳಿಗೆ ನಾವು ಬರುವಾಗ, ಕ್ರಿಸ್ತನ ಹಿಂಬಾಲಿಸೋದಕ್ಕೆ ಮನಸ್ಸು ಮಾಡುವಾಗ ನಾವು ನೂತನ ವ್ಯಕ್ತಿಗಳಾಗಿ ನಾವೇನಾಗ್ಬೇಕು? ಬದಲಾಗಬೇಕು. ನಮ್ಮ ಹಿಂದಿನ ಪಾಪದ ಜೀವಿತಕ್ಕೆ ನಾವು ಯಾವತ್ತಿಗೂ ತಿರುಗಿ ನೋಡುವಂತ ಪ್ರಯತ್ನವನ್ನು ಮಾಡಬಾರ್ದು. ಬಿತ್ತು ಹೋದ ಜೀವಿತವನ್ನ ನಾವು ಯಾವತ್ತೂ ನೋಡುವಂತ ಪ್ರಯತ್ನ ಮಾಡಬಾರ್ದು. ದೇವರ ಕಡೆ ತಿರುಗಿಕೊಂಡ ಮೇಲೆ ನೂತನ ವ್ಯಕ್ತಿಗಳಿಗೆ ನೂತನ ಜೀವಿತವನ್ನ ನಾವು ಜೀವಿಸುವಂತರಾಗಬೇಕು. ಆಗ ದೇವರು ನಮ್ಮ ಜೀವಿತಗಳನ್ನ ಕಟ್ಟುವಂತವಾಗಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮ್ಮ ಜೀವನ ರಿಪೇರಿ ಮಾಡೋದಿಲ್ಲ, ನಮ್ಮನ್ನು ನೂತನ ಸೃಷ್ಟಿಗಳನ್ನಾಗಿ ನಮ್ಮನ್ನ ಮಾರ್ಪಡಿಸ್ತಾನೆ. ನಾವು ಕರ್ತನಾದ ಯೇಸುವಿನ ಬಳಿಗೆ ಬರುವಾಗ, ಆತನ ಅಂಗೀಕರಿಸಿಕೊಳ್ಳುವಾಗ, ಆತನ ಹಿಂಬಾಲಿಸಲಿಕ್ಕೆ ನಾವು ಪ್ರಾರಂಭ ಮಾಡುವಾಗ ನಮ್ಮ ಜೀವಿತಗಳ ರಿಪೇರಿ ಮಾಡುವ ಬದಲು ಆತನು ನೂತನ ಸೃಷ್ಟಿಗಳನ್ನಾಗಿ ನಮ್ಮನ್ನ ಮಾಡಿ ನಮ್ಮ ಜೀವಿತಗಳನ್ನ ಪುನಃಸ್ಥಾಪಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಎಂತ ಅದ್ಭುತವಾಗಿರುವಂತ ವಿಷಯ. ಪ್ರೀತಿಯ ದೇವರ ಮಕ್ಕಳು, ಇಲ್ಲಿ ನಾವು ಗಮನಿಸ್ತಾ ಇರುವಂತ ವಿಷಯ ಏನಂತ ಹೇಳಿದ್ರೆ, ದೇವರು ನಮ್ಮ ಜೀವಿತಗಳನ್ನ ಪುನಃಸ್ಥಾಪಿಸುವಂತವನಾಗಿದ್ದಾನೆ. ಬಿದ್ದು ಹೋಗಿರೋ ನಮ್ಮ ಜೀವಿತಗಳನ್ನ ನಾವು ಕಟ್ಟಿಕೊಳ್ಳುವಂತಹ ಮಾರ್ಗದಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೇವೆ. ನಾವು ಸತ್ಯವೇದದಲ್ಲಿ ಬಿದ್ದು ಹೋಗಿ ದೇವರ ಕೈಯಿಂದ ಮತ್ತಲ್ಪಟ್ಟ ಜೀವಿತಗಳಾಗಿ ನಿಂತ ಅನೇಕ ಒಂದು ಉದಾಹರಣೆಗಳು ನೋಡ್ಬೋದು ನಾವು. ಪೇತ್ರ, ಅಪೊಸ್ತಲನಾಗಿರುವಂತ ಪೇತ್ರ ಯೇಸು ಸ್ವಾಮಿಯನ್ನು 3 ಸಾರಿ ಈತನ ಯಾರನ್ನು ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾನೆ. ಮತ್ತೆ ಹೋಗಿ ಕಣ್ಣೀರ್ ಸುರಿಸಿ ಪಶ್ಚಾತ್ತಾಪ ಪಡ್ತಾನೆ. ಮತ್ತೆ ವಾಪಸ್ ಬರ್ತಾನೆ. ಮತ್ತೆ ದೇವ್ರು ಹೇಳ್ತಾರೆ, ನನ್ನ ಮಂದೆ ನಿನ್ನ ಕಾಯಿ ಎಂಬುದಾಗಿ ಸೇವೆನ ಆತನ ಕೈಗೆ ಒಪ್ಪಿಸಿಕೊಡ್ತಾರೆ. ಬಿದ್ದು ಹೋದ, ಆದ್ರೆ ಮತ್ತೆ ಎದ್ದು ನಿಲ್ಲಕ್ಕೆ ಆತನ ಏನ್ ಮಾಡಿದ್ದೇನು? ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ತಿರುಗಿಕೊಳ್ತಾನೆ, ದೇವರ ಬಳಿಗೆ ಬರ್ತಾನೆ, ತನ್ನ ಜೀವಿತ ದೇವರಿಗೆ ಒಪ್ಪಿಸಿಕೊಡ್ತಾನೆ. ಅದ್ಭುತವಾಗಿ ಪೇತ್ರನ ಜೀವಿತ ಕಟ್ಟಲ್ಪಟ್ಟು ಅನೇಕ ಜಗತ್ತಿನ ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಆತನ ಜೀವಿತ ಆಶೀರ್ವಾದಕರವಾಗಿ ಮಾರ್ಪಡುತ್ತೆ. ಪ್ರೀತಿಯ ದೇವರ ಮಕ್ಕಳೇ, ಜಗತ್ತಿಗೆ ಪೇತ್ರನ ಮೂಲಕವಾಗಿ ಶುಭವಾರ್ತೆ ಅನ್ನೋದು ಸಾರಲ್ಪಡುತ್ತೆ. ಹಾಗೆ ಯೋಬನ ಜೀವಿತ ನೋಡ್ರಿ, ಯೋಬ ನೀತಿವಂತ ಆದ್ರೂ ಕೂಡ ಅದರ ಶೋಧನೆಗೆ ಒಳಗಾದ, ಪರೀಕ್ಷೆಗೆ ಒಳಗಾದ, ಸಂಪೂರ್ಣವಾಗಿ ಎಲ್ಲವನ್ನು ಕಳ್ಕೊಂಡು ಬಿದ್ದು ಹೋದ ಪ್ರಿಯರೇ. ಆದ್ರೆ ದೇವರು ಬಿಟ್ಟನ ಆತನನ್ನ ಇಲ್ಲ. ಆದ್ರೆ ಆತನ ನೀತಿವಂತನಾಗಿದ್ದ, ಶೋಧನೆಗಳಲ್ಲಿ ಆತನ ಬಿದ್ದು ಹೋಗಿದ್ದ, ಅಷ್ಟೇ ಪರೀಕ್ಷೆಯಲ್ಲಿ ಆತನ ಬಿದ್ದು ಹೋಗಿದ್ದ. ಆದ್ರೆ ದೇವರ ನಮ್ಮ ಜೀವಿತ ಮತ್ತೆ ಹೇಗೆ ಅದ್ಭುತವಾಗಿ ಪುನಃಸ್ಥಾಪಿಸ್ತಾನೆ, 2ರಷ್ಟು ಆಶೀರ್ವಾದವನ್ನು ಕೊಟ್ಟು ಮೊದಲಿಗಿಂತ ಆತನ ಅಂತ್ಯ ಜೀವಿತ ಅದ್ಭುತವಾದ ರೀತಿಯಲ್ಲಿ ದೇವರು ಕಟ್ಟುವಂತ ಪ್ರಯತ್ನವನ್ನು ಮಾಡ್ತಾನೆ. ಪ್ರೀತಿಯ ದೇವರ ಮಕ್ಕಳೇ,
ಈ ಲೋಕ ಯಾತ್ರೆಯಲ್ಲಿ ನಾವು ಜೀವಿಸುವಾಗ, ದೇವರಿಗಾಗಿ ಜೀವಿಸುವಾಗ, ಒಂದು ವೇಳೆ ನಾವು ಬಿದ್ದು ಹೋದ್ರೂ ಕೂಡ ನಮ್ಮ ಜೀವಿತಗಳನ್ನ ಅದ್ಭುತವಾಗಿ ಆತನು ಕಟ್ಟುವಂತವನಾಗಿದ್ದಾನೆ. ನಾವು ಕಳೆದುಕೊಂಡಿರೋ ಪ್ರತಿಯೊಂದಕ್ಕೂ ಕೂಡ ಇನ್ನೂ ಹೆಚ್ಚಾದ ಒಂದು ಮಹಿಮೆಯನ್ನು ಕೊಟ್ಟು ನಮ್ಮ ಜೀವಿತವನ್ನ ಆತನು ಉನ್ನತವಾಗಿ ಬ್ಲೆಸ್ ಮಾಡುವಂತವನಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಅರ್ಥ ಮಾಡ್ಕೊಳ್ಳೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಒಂದು ವೇಳೆ ಪಾಪಗಳಲ್ಲಿ ಲೋಕಸಮದ ಕಾರಣ ಮುಳುಗಿ ಹೋಗಿ ನಮ್ಮ ಜೀವಿತಗಳನ್ನ ನಾವು ಹಾಳು ಮಾಡಿಕೊಂಡಿರುವುದೇ ಆದ್ರೆ ನಾವು ಪಶ್ಚಾತ್ತಾಪದ ದೇವರ ಕಡೆಗೆ ಬರಬೇಕು, ದೇವರ ಕಡೆ ತಿರುಗಿಕೊಳ್ಬೇಕು, ದೇವರ ಕೃಪೆಯನ್ನು ಅಂಗೀಕರಿಸ್ಕೊಳ್ಬೇಕು. ನೂತನ ಸೃಷ್ಟಿಗಳಾಗಿ ಬದಲಾದ್ರೆ ನಮ್ಮ ಜೀವಿತಗಳನ್ನು ದೇವರು ಮತ್ತೆ ಕಟ್ಟುವನಾಗಿದ್ದಾನೆ. ಒಂದು ವೇಳೆ ಈ ಲೋಕ ಯಾತ್ರೆಯಲ್ಲಿ ಜೀವಿಸುವಾಗ ದೇವರ ಮಕ್ಕಳಾಗಿ ನಾವು ಶೋಧನೆಗೊಳಗಾಗಿ ಬಿದ್ದು ಹೋಗಿರುವುದಾದ್ರೆ ನಮ್ಮ ದೇವರು ಅದ್ಭುತವಾಗಿ ನಮ್ಮ ಜೀವಿತಗಳನ್ನ ಆತನು ಪುನಶ್ಚೇತನಗೊಳಿಸುವಂತವನಾಗಿದ್ದಾನೆ, ಆತನು ಕಟ್ಟುವಂತವನಾಗಿದ್ದಾನೆ. ಇವತ್ತು ಈ ಸಂದೇಶವನ್ನು ನೋಡ್ತಿರುವಂತಹ, ಈ ಸಂದೇಶ ಕೇಳ್ತಿರುವಂತಹ ನಮ್ಮ ಜೀವಿತಗಳಲ್ಲಿ, ನಿಮ್ಮ ಜೀವಿತದಲ್ಲಿ ಯಾರಿಗಾದ್ರೂ ಸರಿ ಒಂದು ವೇಳೆ ಬಿದ್ದು ಹೋಗಿರೋ ಸ್ಥಿತಿ ನಿಮ್ಮದಾಗಿದ್ರೆ ಈ ಸಂದೇಶದ ಮೂಲಕ ದೇವರು ನಿಮಗೆ ನೇರವಾಗಿ ಹೇಳ್ತಿರುವಂತದ್ದು, ಮೊದಲು ಪಶ್ಚಾತ್ತಾಪ ಪಡು. ನಿನ್ನ ಸ್ಥಿತಿಗೆ ಕಾರಣ ಏನು ಹುಡುಕು ಮೊದಲು. ಇವತ್ತು ನೀನು ಬಿದ್ದು ಹೋಗೋದಕ್ಕೆ ಏನು ಕಾರಣ ಎಂಬುದಾಗಿ ನೀನು ಮೊದಲು ಪರಿಶೀಲನೆ ಮಾಡು. ಒಂದು ವೇಳೆ ನೀನು ಮಾಡಿದ ತಪ್ಪುಗಳು, ಪಾಪಗಳು, ನಿನ್ನ ತಪ್ಪಾದ ನಿರ್ಧಾರಗಳೇ ಕಾರಣ ಆಗಿದ್ರೆ ಏನ್ ಮಾಡ್ಬೇಕು? ಅದನ್ನ ಒಪ್ಪಿಕೊಂಡು ಎಲ್ಲಿಗೆ ಬರ್ಬೇಕು? ದೇವರ ಕಡೆಗೆ, ಕರ್ತನಾಗಿರುವ ಯೇಸುವಿನ ಕಡೆಗೆ ತಿರುಗಿಕೊಳ್ಬೇಕು. ಆತನ ಕೃಪೆಯನ್ನು ಆಶ್ರಯಿಸ್ಬೇಕು. ಆತನ ಬಲದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಕಟ್ಟಿಕೊಳ್ಳಿಕ್ಕೆ ಆತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ನೂತನ ಸೃಷ್ಟಿಗಳಾಗಿ ಬದಲಾಗಬೇಕು. ಆಗ ದೇವರು ಅದ್ಭುತವಾಗಿ ನಮ್ಮ ಜೀವಿತಗಳನ್ನ ಕಟ್ಟುವಂತವನಾಗಿದ್ದಾನೆ. ಅಥವಾ ದೇವರ ಮಾರ್ಗದಲ್ಲಿ, ದೇವರ ಸೇವೆಯಲ್ಲಿ ಒಂದು ವೇಳೆ ನಾವು ಹೋಗ್ತಾ ಈ ಮಾರ್ಗದಲ್ಲಿ ನಡೆಯುವಾಗ ಶೋಧನೆಗಳು, ಪರೀಕ್ಷೆಗಳ ಒಳಗಾಗಿ ಒಂದು ವೇಳೆ ನಾವು ಬಿದ್ದ ಸ್ಥಿತಿಯಲ್ಲವಿರುವುದಾದ್ರೆ ಚಿಂತೆ ಮಾಡೋದು ಬೇಡ. ನಾವು ಬಿದ್ದಿಲ್ಲ, ನಾವು ಬಿದ್ದ ಸ್ಥಿತಿಯಲ್ಲಿಲ್ಲ ನಾವು. ಆದ್ರೆ ಒಂದು ವೇಳೆ ಆ ಸ್ಥಿತಿಯಲ್ಲಿ ನಾವು ಜೀವನ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ದೇವರು ಉನ್ನತವಾಗಿ ನಮ್ಮ ಜೀವಿತಗಳನ್ನು ಎತ್ತಿ ಕಟ್ಟುವಂತವನಾಗಿದ್ದಾನೆ. ಯೋಬನ ಹಾಗೆ ಕಳೆದುಕೊಂಡ ಎಲ್ಲವನ್ನು ಮತ್ತೆ ನಮಗೆ ವಾಪಸ್ ಕೊಟ್ಟು ನಮ್ಮನ್ನ ಉನ್ನತವಾಗಿ ಆತ ನಡೆಸುವಂತವನಾಗಿದ್ದಾನೆ. ದೇವರು ಹೇಳ್ತಾರೆ, ಈ ಲೋಕದಲ್ಲಿ ನಾವು ಒಂದನ್ನು ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ತೀವಿ. ಜೀವಕ್ಕೆ ಹೇಳ್ತಾರೆ, ನೀನು ಜೀವನ ನನ್ನ ನಿಮಿತ್ತ ಕಳ್ಕೊಂಡ್ರೆ ಮತ್ತೆ ನೀನು ಪಡ್ಕೊಳ್ತೇ ಎಂಬುದಾಗಿ ಹೇಳ್ತಾರೆ. ಜೀವನೇ ಕೊಡುವಂತ ದೇವರು ಬರೀ ಯಾವುದನ್ನ ಕೊಡದೇ ಇರ್ಲಿಕ್ಕೆ ಸಾಧ್ಯ? ಪ್ರೀತಿಯ ದೇವರ ಮಕ್ಕಳು, ನಮ್ಮ ದೇವರು ಪುನಃಸ್ಥಾಪಿಸುವಂತಹ ದೇವರಾಗಿದ್ದಾನೆ. ನಮ್ಮ ಜೀವಿತವನ್ನು ರಿಸ್ಟೋರೇಷನ್ ಮಾಡುವಂತಹ ದೇವರು ಆತನಾಗಿದ್ದಾನೆ. ಬಿದ್ದು ಹೋದ ಜೀವಿತಗಳನ್ನ ಮತ್ತೆ ಕಟ್ಟುವಂತಹ ದೇವರು ನಿನ್ನ ದೇವರಾಗಿದ್ದಾನೆ. ಆತನೇ ಕರ್ತನಾಗಿರುವ ಯೇಸು ಕ್ರಿಸ್ತನಾಗಿದ್ದಾನೆ. ನನಗಾಗಿ ನಿನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನೇ ಕೊಟ್ಟಂತ ದೇವರು ನಮ್ಮನ್ನ ಬಿಟ್ಬಿಡ್ತಾರ? ಖಂಡಿತ ಇಲ್ಲ. ನಮ್ಮ ಜೀವಿತಗಳನ್ನ ಆತನು ಕಟ್ಟುವಂತವನಾಗಿದ್ದಾನೆ. ಕೊನೆಯದಾಗಿ ದೇವರ ಮಾತು ನಮ್ಗೆ ಏನ್ ಹೇಳ್ತೇವೆ ಗೊತ್ತಾ? ಬಿದ್ದು ಹೋಗಿದ್ರೆ ನಾವು, ಕುಗ್ಗಿ ಹೋಗಿದ್ರೆ ನಾವು, ದೇವರು ಹೇಳುವಂತ ಒಂದು ಮಾತು ಅಥವಾ ವಾಗ್ದಾನ ಏನು ಗೊತ್ತಾ? ಮೀಕ ಪ್ರವಾದನೆ ಗ್ರಂಥ 7:8 ನೋಡೋಣ. ಮೀಕ ಪ್ರವಾದನೆ ಗ್ರಂಥ, ಮೀಕನು ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 8ನೇ ವಚನದಲ್ಲಿ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ, ನಾನು ಬಿದ್ದರೂ ಏಳುವೆನು. ಅಂದ್ರೆ ದೇವ್ರು ಹೇಳ್ತಿರೋಂಥ ಮಾತೇನು ಗೊತ್ತಾ? ಇವತ್ತು ಬಿದ್ದ ಸ್ಥಿತಿಯಲ್ಲಿ ನಾವಿದ್ದ ದೇವ್ರು ಹೇಳುವಂತ ಮಾತು, ಎದ್ದು ನಿಲ್ಲು, ನಿನಗೆ ನಾನು ಬೆಳಕಾಗಿರ್ತೇನೆ. ಇವತ್ತು ನಿನ್ನ ಜೀವಿತ ಕತ್ತಲಾಗಿದೆಯಾ? ಬಿದ್ದಸ್ಥಿತಿಯಲ್ಲಿ ನೀನಿದ್ರೆ ನಿನ್ನ ಜೀವಿತಕ್ಕೆ ನಾನು ಬೆಳಕಾಗಿದ್ದೇನೆ. ಬಿದ್ದೋಗಿದೆಯಲ್ಲ, ಎದ್ದು ನಿಲ್ಲು. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ ವಾಕ್ಯ. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ, ನಾನು ಬಿದ್ದರೂ ಕೂಡ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವ ನನಗೆ ಬೆಳಕಾಗಿರುವನು ಎಂಬುದಾಗಿ. ಎಂತ ಒಂದು ಭರವಸೆಯ ಧೈರ್ಯದ ಮಾತಿಲ್ಲಿ ಪ್ರವಾದಿ ಹೇಳ್ತಿದ್ದಾರೆ ಪ್ರಿಯರೇ. ಅಂದ್ರೆ ಬಿದ್ದಿರುವ ನೀನು ಎದ್ದು ನಿಲ್ಬೇಕು ಅಂತ ಹೇಳಿದ್ರೆ ನಿನ್ನ ಸ್ಥಿತಿಗೆ ಕಾರಣ ಹುಡುಕು. ತಪ್ಪು ನಿಂದಾಗಿದ್ರೆ ಪಶ್ಚಾತ್ತಾಪಟ್ಟು ದೇವ್ರ ಕಡೆ ತಿರುಗು. ದೇವ್ರ ಕೃಪೆನ ಆಶೀರ್ವಾದ ದೇವರ ಕೃಪೆನ ನೀನು ಅಂಗೀಕರಿಸು. ಹಾಗೆ ಆತನ ಶಕ್ತಿಯಿಂದ ನಿನ್ನ ಜೀವಿತವನ್ನು ಕಟ್ಟಲು ಆತನಿಗೆ ಅವಕಾಶವನ್ನು ಮಾಡಿ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಮ್ಮೊಟ್ಟಿಗೆ ನೇರವಾಗಿ ಮಾತನಾಡುವಂತವನಾಗಿದ್ದಾನೆ. ಇವತ್ತು ದೇವರು ನಮ್ಮಕ್ಕೆ ನೇರವಾಗಿ ಮಾತಾಡುವಂತವನಾಗಿದ್ದಾನೆ.
ಒಬ್ಬ ಕುಂಬಾರ ಒಬ್ಬ ಕುಂಬಾರ ಒಂದು ಮಡಕೆಯನ್ನ ಮಾಡ್ತಾನೆ. ಆ ಮಡಕೆ ಮೇಲದ ಕೆಳಗಡೆ ಬಿದ್ದು ಒಡೆದು ಹೋಗುತ್ತೆ, ಪುಡಿ ಪುಡಿ ಪೀಸ್ ಪೀಸ್ ಆಗಿ ಹೋಗುತ್ತೆ. ಆಗ ಆ ಕುಂಬಾರ ಏನ್ ಮಾಡ್ತಾನೆ ಗೊತ್ತಾ, ಆ ಒಡೆದು ಹೋಗಿರುವಂತ ಒಂದು ಮಡಕೆಯನ್ನು ಮತ್ತೆ ತೆಗೆದುಕೊಂಡು ಹೋಗಿ ನೆನೆಸ್ತಾನೆ. ಮತ್ತೆ ಅದನ್ನ ನೆನೆಸಿ ಮತ್ತೆ ಆ ಮಣ್ಣನ್ನು ಮತ್ತೆ ತೇವ ಮಾಡ್ತಾನೆ, ಮತ್ತೆ ಅದನ್ನ ಹದ ಮಾಡ್ತಾನೆ. ಮತ್ತೆ ಆ ಒಡೆದು ಹೋದ ಪಾತ್ರೆಯನ್ನ ಮತ್ತೆ ಒಂದು ಹೊಸ ಪಾತ್ರೆಯನ್ನ ಅದ್ಭುತವಾಗಿ ಅಂದವಾಗಿ ಅದನ್ನ ರೂಪಿಸ್ತಾನೆ ಪ್ರಿಯರೇ. ಆ ಒಂದು ಪಾತ್ರೆ ರಾಜನ ಕೈಗೆ ಹೋಗುತ್ತೆ. ಇದು ನಮ್ಗೆ ಏನ್ ಹೇಳುತ್ತಿದ್ದು ಪ್ರೀತಿ ದೇವರ ಮಕ್ಕಳೇ? ಹೊಡೆದು ಹೋದ ಮಡಕೆ ನಮ್ಮ ಜೀವಿತಗಳನ್ನ ಆ ಕುಂಬಾರನು ಹೇಗೆ ಮತ್ತೊಂದು ಹೊಸ ಪಾತ್ರವನ್ನು ರೂಪಿಸಿ ಒಂದು ಉನ್ನತವಾದ ಉಪಯೋಗಕ್ಕೆ ಉಪಯೋಗಿಸಿಕೊಂಡು, ಹಾಗೆ ದೇವರ ಕೈಗಳಿಗೆ ನಮ್ಮ ಜೀವಿತ ಕುಂಬಾರನ ಕೈಯಲ್ಲಿ ನಾವು ಮಡಕೆಯಾಗಿರುವುದಾದ್ರೆ, ಕುಂಬಾರನ ಕೈಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವುದಾದ್ರೆ, ಕುಂಬಾರನಾಗಿರುವ ದೇವರು ಒಡೆದು ಹೋದ ನಮ್ಮ ಜೀವಿತಗಳನ್ನ ಅಂದವಾದ ಪಾತ್ರೆಯಾಗಿ ಆತನು ರೂಪಿಸುವಂತವನಾಗಿದ್ದಾನೆ. ನಾವು ಮಣ್ಣಾದರೆ ನಮ್ಮ ದೇವರು ಕುಂಬಾರನಾಗಿದ್ದಾನೆ. ನಾವು ಜೇಡಿ ಮಣ್ಣಾದ ಆತನು ಕುಂಬಾರನಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಸಂದೇಶ ಕೇಳ್ತಿರುವಂತಹ ನಿಮ್ಮಲ್ಲಿ ನಿಮ್ಮ ಜೀವಿತಗಳು ಒಂದು ವೇಳೆ ಒಡೆದು ಹೋದ ಸ್ಥಿತಿಯಲ್ಲಿ, ಬಿದ್ದು ಹೋದ ಸ್ಥಿತಿಯಲ್ಲಿ, ಕುಗ್ಗಿ ಹೋದ ಸ್ಥಿತಿಯಲ್ಲಿ ಇರುವುದಾದ್ರೆ ಚಿಂತೆ ಮಾಡಬೇಡ್ರಿ. ಕರ್ತನಾಗಿರುವ ಯೇಸುವಿನ ಕೈಗೆ ನಮ್ಮ ಜೀವಿತಗಳನ್ನ ಒಪ್ಪಿಸಿಕೊಡ್ರಿ. ಖಂಡಿತವಾಗ್ಲೂ ಆತ ನಿಮ್ಮ ಜೀವಿತಗಳನ್ನ ಉನ್ನತವಾಗಿ ಆಶೀರ್ವದಿಸಿ ಕಟ್ಟುವಂತವನಾಗಿದ್ದಾನೆ. ನಮ್ಮ ದೇವರು ಪುನಃಸ್ಥಾಪಿಸುವಂತಹ ದೇವರು, ನಮ್ಮ ಜೀವಿತಗಳನ್ನ ರಿಸ್ಟೋರೇಷನ್ ಮಾಡುವಂತಹ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಮಹಿಮೆಯ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ಎಷ್ಟು ಒಳ್ಳೆಯವನಲ್ವಾ, ನಮ್ಮ ದೇವರು ಎಷ್ಟು ಒಳ್ಳೆಯವನಲ್ವಾ. ಹಾಗಾಗಿ ಆ ಒಳ್ಳೆಯ ದೇವರ ಕೈಯಲ್ಲಿ ನಮ್ಮ ಜೀವನ ಒಪ್ಪಿಸಿಕೊಟ್ರೆ ನಮ್ಮ ಜೀವಿತಗಳನ್ನ ಉನ್ನತವಾಗಿ ರೂಪಿಸಿ ನಮ್ಮೆಲ್ಲರ ಬದುಕುಗಳನ್ನ ಆಶೀರ್ವದಿಸುವಂತದ್ದಾಗಿದ್ದಾನೆ. ಅಂತ ಉನ್ನತದ ಕೃಪೆಯನ್ನ ನಮ್ಮೆಲ್ಲರಿಗೂ ದೇವರು ಅನುಗ್ರಹಿಸಲಿ ಎಂಬುದಾಗಿ ನಾನು ದೇವರಲ್ಲಿ ಹೃದಯ ತುಂಬಿ ಪ್ರಾರ್ಥಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಎಲ್ಲರಿಗೂ ಶಲೋಮ್. God bless you.